ನಮಸ್ಕಾರ. ನಮ್ಮ ಇಂದಿನ ವಿಷಯ ಕಿರ್ಲಿಯನ್ ಫೋಟೋಗ್ರಫಿ, ವಿಜ್ಞಾನ ಮತ್ತು ಹುಸಿ ವಿಜ್ಞಾನ. ಒಂದು ವೈಜ್ಞಾನಿಕ ಸಂಗತಿ ಹೇಗೆ ಹುಸಿ ವಿಜ್ಞಾನಕ್ಕೆ ಹುಲುಸಾದ ಫಲ ಆಗಬಲ್ದು ಅನ್ನೋದನ್ನ ನಾವಿಂದ ತಿಳ್ಕೊಳ್ಳೋಣ. 1938ರಲ್ಲಿ ರಷ್ಯಾದ ಸೆಮಿಯೋನ್ ಕಿರ್ಲಿಯನ್ ಕ್ರೆಸೆಂಡೋರ್ ಆಸ್ಪತ್ರೆಯಲ್ಲಿ ಅಧಿಕ ವೋಲ್ಟೇಜ್ ಮತ್ತು ಅಧಿಕ ಕಂಪನಾಂಶ ಅಂದ್ರೆ ಫ್ರೀಕ್ವೆನ್ಸಿಯ ಜನರೇಟರ್ ಮೂಲಕ ಚಿಕಿತ್ಸೆ ಪಡಿತಾ ಇದ್ದಂತ ರೋಗಿಯ ಹತ್ರ ಎಲೆಕ್ಟ್ರೋಡ್ಗಳನ್ನ ತಂದಾಗ ಚರ್ಮದ ಸುತ್ತ ಒಂದು ಬಗೆಯ ಬೆಳಕು ಬರೋದನ್ನ ಗಮನಿಸ್ತಾರೆ. ಇದರ ಮುಂದುವರಿಕೆಯಾಗಿ ಫೋಟೋಗ್ರಫಿ ಹಾಳೆ ಅಥವಾ ಫಿಲ್ಮ್ ಮೇಲೆ ವಸ್ತುವೊಂದನ್ನು ಇರಿಸಿ ಆ ವಸ್ತು ಅಥವಾ ಆ ವಸ್ತುವನ್ನು ಇರಿಸದ ತಟ್ಟೆಯ ಮೂಲಕ ಅತ್ಯಲ್ಪ ಸಮಯ ಅಧಿಕ ಕಂಪನಾಂಕದ ವಿದ್ಯುತ್ ತರಿಸಿದ್ರೆ ಫೋಟೋಗ್ರಫಿಯ ಹಾಳೆಯ ಮೇಲೆ ಇರಿಸಿದಂತ ವಸ್ತು ಮತ್ತು ಹಾಗಾದರ ಸುತ್ತ ಒಂದು ಬೆಳಕಿನ ವಲಯ ಮುದ್ರಿಸತಕ್ಕಂತ ವಿಧಾನವನ್ನ ಕಿರ್ಲಿಯನ್ ಮತ್ತು ಅದನ್ನ ಹೆಂಡತಿ ವೆಲೆನ್ಸಿಯಾ ಅಭಿವೃದ್ಧಿಗೊಳಿಸ್ತಾರೆ. ಇದು ಕ್ಯಾಮರಾ ಬಳಸದೆ ತೆಗೆದಂತ ಒಂದು ಬಗೆಯ ಛಾಯಾಚಿತ್ರ ಅಥವಾ ಫೋಟೋ ಆಗಿರುತ್ತೆ. ಮುಂದೆ ಇದು ಕಿರ್ಲಿಯನ್ ಫೋಟೋಗ್ರಫಿ ಅಂತ ಹೆಸರಾಗುತ್ತೆ. ತಾನು ಅಭಿವೃದ್ಧಿಗೊಳಿಸಿದಂತ ಫೋಟೋಗ್ರಫಿ ತಂತ್ರ ಬಳಸಿ ಹಲವಾರು ವಸ್ತುಗಳ, ಪ್ರಾಣಿ, ಗಿಡ, ಎಲೆಗಳ ಫೋಟೋವನ್ನ ಕಿರ್ಲಿಯನ್ ತೆಗಿತಾನೆ. ಈ ಫೋಟೋಗಳಲ್ಲಿ ಕೆಲವೊಮ್ಮೆ ವಸ್ತುವಿನ ಸುತ್ತ ಇರತಕ್ಕಂಥ ಬೆಳಕು ಅಂದ್ರೆ ಪ್ರಕಾಶಮಾನವಾಗಿದ್ರೆ ಇನ್ನು ಕೆಲವು ಸಲ ಮಂಕಾಗಿರುತ್ತೆ. ಕಿರ್ಲಿಯನ್ ಒಂದು ಎಲೆಯ ಫೋಟೋನ ತೆಗೆದಿರ್ತಾನೆ. ಈ ಎಲೆಯ ಅಂಚುಗಳ ಸುತ್ತ ಬೆಳಕನ್ನ ಹೊಂದಿಸ್ತಕ್ಕಂಥ ಚಿತ್ರ ಮೂಡಿರುತ್ತೆ. ನಂತರ ಇದೇ ಎಲೆಯನ್ನ ಅರ್ಧ ಕತ್ತರಿಸಿ ಇನ್ನೊಂದು ಫೋಟೋವನ್ನ ತೆಗೆದಿರ್ತಾನೆ. ಆಗ್ಲೂ ಕೂಡ ಎಲೆಯ ಪೂರ್ಣ ಚಿತ್ರ ಮೂಡಿರ್ತದೆ. ಆದ್ರಿಂದ ಸಸ್ಯ ಜೀವಿಗಳ ಸುತ್ತ ಅಗೋಚರವಾದಂತ ಒಂದು ಜೈವಿಕ ಚೈತನ್ಯದ ವಲಯ ಇದೆ ಅಂತಲೂ ಆ ಚೈತನ್ಯ ಇರೋ ತನಕ ಸಾವು ಬರೋದಿಲ್ಲ ಅಂತಲೂ, ಆದ್ರಿಂದಲೇ ಎಲೆಯನ್ನ ಅರ್ಧ ಕತ್ತರಿಸಿದಾಗಲೂ ಪೂರ್ಣ ಎಲೆಯ ಚಿತ್ರ ಮೂಡಿಕೆಂತಲೂ ಕಿರ್ಲಿಯನ್ ವಿವರಣೆಯನ್ನ ಕೊಡ್ತಾನೆ. ಇದಕ್ಕೆ ಪೂರಕವಾಗಿ ಹಸಿರು ಎಲೆಯ ಸುತ್ತ ಬೆಳಕಿನ ಆವರಣವಿದ್ದ ಒಣ ಎಲೆಯ ಇನ್ನೊಂದು ಚಿತ್ರವನ್ನು ತೆಗಿತಾನೆ. ಅದರ ಸುತ್ತ ಪ್ರಭೆ ಇರೋದಿಲ್ಲ. ಪ್ರತಿ ಜೀವಿಯ ಸುತ್ತಲೂ ಒಂದು ಬಗೆಯ ಜೀವ ಚೈತನ್ಯ ಆವರಿಸಿದ್ದು ಜೀವಿಯ ಆರೋಗ್ಯ ಹಾಗೂ ಭಾವನೆಗಳಿಗೆ ತಕ್ಕಂತೆ ಅದು ಏರುಪೇರಾಗ್ತದೆ. ಇದಕ್ಕೆ ತಕ್ಕಂತೆ ಅದರ ಸುತ್ತಲೂ ಇರತಕ್ಕಂಥ ಪ್ರಭಾವಲಯವು ಕೂಡ ಉಜ್ವಲವಾಗಿರ್ತದೆ, ಇಲ್ಲ ಮಂಕಾಗಿರ್ತದೆ. ಜೀವಿಯ ಅಥವಾ ಮನುಷ್ಯನ ಅಂಗಾಂಗಗಳ ಕಿರ್ಲಿಯನ್ ಫೋಟೋಗ್ರಫಿ ಮಾಡಿ ಹೊರಸೂಸುತ್ತಿರುವ ಕಣ್ಣಿಗೆ ಕಾಣದೇ ಇರತಕ್ಕಂಥ ಪ್ರಭೆಯ ಮಟ್ಟವನ್ನ ಅಳೆದು ವ್ಯಕ್ತಿಯ ಆರೋಗ್ಯ ಮತ್ತು ಭಾವನೆಗಳನ್ನ ಅಳೆಯೋದಕ್ಕೆ ಸಾಧ್ಯ ಅಂತ ಕಿರ್ಲಿಯನ್ ವಾದ ಮಾಡ್ತಾನೆ. 1961ರಲ್ಲಿ ರಷ್ಯಾದ ಜರ್ನಲ್ ಆಫ್ ಸೈಂಟಿಫಿಕ್ ಅಂಡ್ ಅಪ್ಲೈಡ್ ಫೋಟೋಗ್ರಫಿ ಪತ್ರಿಕೆಯಲ್ಲಿ ಕಿರ್ಲಿಯನ್ ದಂಪತಿಗಳು ಲೇಖನವೊಂದನ್ನು ಪ್ರಕಟಣೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಆಧ್ಯಾತ್ಮವಾದಿಗಳು, ವಿಷಿ ವಿಜ್ಞಾನವಾದಿಗಳು ಕಿರ್ಲಿಯನ್ ಫೋಟೋಗ್ರಫಿಯ ಮೂಲಕ ನೂರಾರು ಜೈವಿಕ ವಸ್ತುಗಳ, ಜೀವಿಗಳ ಅಂಗಗಳ ಫೋಟೋಗಳನ್ನು ತೆಗೆದು ಜೀವ ಚೈತನ್ಯ ಹೇಗೆ ಇದೆ ಮತ್ತು ಅದು ಹೇಗೆ ಏರುಪೇರಾಗ್ತದೆ ಅಂತಕ್ಕಂಥ ವಿವರಣೆಗಳನ್ನ ಕೊಡತೊಡಗುತ್ತಾರೆ. ಇಂತಹವರ ನಡುವೆ ಕಿರ್ಲಿಯನ್ ಫೋಟೋಗ್ರಫಿ ಒಂದು ಬಗೆಯ ಸಮೂಹ ಸನ್ನಿಯಾಗಿ ಕೆಲವರು ದೆವ್ವ, ಭೂತ, ಆತ್ಮಗಳ ಫೋಟೋಗಳನ್ನು ತೆಗೆಯೋ ತನಕ ಮುಂದುವರಿಯುತ್ತೆ. 1970ರಲ್ಲಿ ಲಿನ್ ಹೊಯೆಂಡರ್ ಮತ್ತೆ ಶೀಲಾ ಓಫ್ರೆಡರ್ ಅಂತಕ್ಕಂಥವ್ರು ಸೈಕಿಕ್ ಡಿಸ್ಕವರೀಸ್ ಬಿಹೈಂಡ್ ಐರನ್ ಕರ್ಟನ್ ಅಂತಕ್ಕಂಥ ಪುಸ್ತಕವನ್ನು ಹೊರತರ್ತಾರೆ. ಇದು ಭಾರಿ ಜನಪ್ರಿಯವಾಗಿ ಹುಸಿ ವಿಜ್ಞಾನದ ಸಿದ್ಧಾಂತಗಳನ್ನ ಜನರಲ್ಲಿ ವ್ಯಾಪಕವಾಗಂತೆ ಮಾಡುತ್ತೆ. ಪರಾಪ್ರಜ್ಞೆ, ಪರಾಮನಾಶಾಸ್ತ್ರವನ್ನ ಪ್ರತಿಪಾದಿಸಿದಂಥವರು ಹಿಂದೂ, ಬೌದ್ಧ, ತಾವೋ ಧರ್ಮಗಳಲ್ಲಿ ಹೊರಸೂಸುವ ಕಣ್ಣಿಗೆ ಕಾಣದಂತಹ ಚೈತನ್ಯಗಳ ಕುರಿತಾಗಿ ತಿಳಿಸ್ತವೆ. ಇದಕ್ಕೆ ಕಿರ್ಲಿಯನ್ ಫೋಟೋಗ್ರಫಿಯ ಪುರಾವೆ ಅಂತ ವಾದ ಮಾಡ್ತಾರೆ. ಚಪರ್ಲಿ ರೂಬಿಕ್ ಪ್ರಾಚೀನ ಜೀನಿಯರು ಹೇಳ್ತಕ್ಕಂಥ ಪ್ರತಿ ವ್ಯಕ್ತಿಗೆ ಇರ್ತಕ್ಕಂಥ ಚೈತನ್ಯವಿದು ಅಂತ ಸಾರ್ತಾನೆ. ಮನರಂಜನೆಯ ಮೂಲಕ ಹಣ ಮಾಡೋದ್ರಲ್ಲಿ ಯಾವಾಗಲೂ ಮುಂದಿರ್ತಕ್ಕಂಥ ಹಾಲಿವುಡ್ ಈ ಸನ್ನಿವೇಶವನ್ನ ಬಳಸಿಕೊಂಡು ಸೈಕಿಕ್ ಕಿಲ್ಲರ್, ಲಿವಿಂಗ್ ಇನ್ ದಿ ಮೆಟೀರಿಯಲ್ ಮುಂತಾದ ಸಿನಿಮಾಗಳನ್ನ ತೆಗೆಯುತ್ತೆ. ವಸ್ತುವೊಂದನ್ನ ಅಧಿಕ ವೋಲ್ಟೇಜ್ ಮತ್ತು ಅಧಿಕ ಕಂಪನಾಂಶ ಅಂದ್ರೆ ಫ್ರೀಕ್ವೆನ್ಸಿ, ವಿದ್ಯುತ್ ಪ್ರಭಾವಕ್ಕೆ ಒಳಪಡಿಸಿದಾಗ ಅದರ ಅಂಗಾಂಶಗಳಲ್ಲಿರ್ತಕ್ಕಂತಹ, ಅದರ ಮೈಮೇಲಿರ್ತಕ್ಕಂತಹ ಹಾಗೆಯೇ ಸುತ್ತಲಿನ ವಾತಾವರಣದಲ್ಲಿರ್ತಕ್ಕಂಥ ಅಣುಗಳು ಅಯಾನೀಕರಣಗೊಂಡು ಚೈತನ್ಯವನ್ನು ಬಿಡುಗಡೆ ಮಾಡಿ ಬೆಳಗ್ತವೆ. ಇದು ವಸ್ತುವಿನ ಸುತ್ತ ಒಂದು ಪ್ರಭೆಯಾಗಿ ಕಾಣಿಸ್ಕೊಳ್ತದೆ. ವಸ್ತುವಿನ ತೇವಾಂಶ, ವಾತಾವರಣದ ತಾಪಮಾನ, ತೇವಾಂಶ, ವೋಲ್ಟೇಜ್ ಮತ್ತು ಕಂಪನಾಂಕ ಅಂದ್ರೆ ಫ್ರೀಕ್ವೆನ್ಸಿ ಬದಲಾದಂತೆ ಅಯಾನೀಕರಣದ ಮಟ್ಟ ಬದಲಾಗುತ್ತೆ. ಇದಕ್ಕೆ ತಕ್ಕಂತೆ ಹಲವು ಬಗೆಯ ಪ್ರಭೆಗಳು ಹೊರಸೂಸಲ್ಪಡ್ತವೆ. ಇದು ಅತ್ಯಂತ ಸಾಮಾನ್ಯವಾದಂತಹ ಭೌತಿಕ ಕ್ರಿಯೆ. ಇದೇ ಕ್ರಿಯೆಯನ್ನ ಬಳಸಿಕೊಂಡು ಕೊಳವೆಗಳಲ್ಲಿ ವಿವಿಧ ಅನಿಲಗಳನ್ನು ತುಂಬಿ ವಿದ್ಯುತ್ ಹಾಯಿಸಿ ಬೆಳಕು ಪಡೆಯೋದು ಕೂಡ ಸಾಧ್ಯ. ಇವುಗಳನ್ನು ನಾವು ಬಣ್ಣದ ದೀಪಗಳಂದಷ್ಟೇ ಕರಿತೀವಿ. ಕಿರ್ಲಿಯನ್ ಫೋಟೋಗ್ರಫಿಯಲ್ಲಿ ಅಧಿಕ ವೋಲ್ಟೇಜ್ ಮತ್ತು ಕಂಪನಾಂಕದ ವಿದ್ಯುತ್ತನ್ನ ಅಲ್ಪ ಕಾಲ ಬಳಸೋದ್ರಿಂದ ವಸ್ತುಗಳ ಸುತ್ತ ಪ್ರಭೆ ಕಾಣಿಸ್ತದೆ. ಪೂರ್ಣ ಎಲೆಯನ್ನ ಹರಿದು ಅರ್ಧ ಎಲೆ ಇಟ್ಟ ನಂತರವೂ ಪೂರ್ಣ ಎಲೆಯ ಕಿರ್ಲಿಯನ್ ಫೋಟೋ ಹೇಗೆ ದಕ್ಕಿತ್ತು ಅನ್ನೋದಕ್ಕೆ ಭೌತಿಕ ವಿವರಣೆಗಳು ಕೂಡ ಇವೆ. ಪೂರ್ಣ ಎಲೆ ಇಟ್ಟ ಜಾಗದಲ್ಲಿಯೇ ಕತ್ತರಿಸದ ಎಲೆ ಇಟ್ಟಾಗ್ಲೂ ಇನ್ನು ಪೂರ್ಣ ಎಲೆಯ ಜಾಗದಲ್ಲಿ ತೇವಾಂಶ ಉಳಿದಿತ್ತು. ಆದ್ರಿಂದ ಅದ್ರ ಫೋಟೋ ಕೂಡ ಪೂರ್ಣ ಎಲೆಯಂತೆ ಬಂತು. ಪೂರ್ಣ ಎಲೆಯನ್ನು ತೆಗೆದ ನಂತರ ಕತ್ತರಿಸದ ಎಲೆ ಇಡೋದಕ್ಕೆ ಮೊದಲು ತಟ್ಟೆಯಿಂದ ಸಂಪೂರ್ಣವಾಗಿ ಒರೆಸಿದ್ರೆ ಪೂರ್ಣ ಎಲೆಯ ಫೋಟೋ ಬರ್ತಾ ಇರಲಿಲ್ಲ. ಹೊರನೋಟಕ್ಕೆ ಸೋಜಿಗನಿಸ್ತಕ್ಕಂತಹ
ವಿದ್ಯಮಾನಗಳ ಹಿಂದೆ ಕೂಡ ಭೌತಿಕ ವಿವರಣೆಗಳು ಇರ್ತವೆ ಅನ್ನೋದನ್ನ ನಾವು ಸದಾ ನೆನಪಿಟ್ಕೊಂಡಿರಬೇಕು. ಇದು ವಿಷವಿಜ್ಞಾನವನ್ನು ತಡೆಗಟ್ಟತಕ್ಕಂಥ ಒಂದು ಅತ್ಯುತ್ತಮ ವಿಧಾನ ಆಗಿರ್ತದೆ. ಮುಂದಿನ ವಿಡಿಯೋದಲ್ಲಿ ಇಂತಹ ಭೌತಿಕ ವಿವರಣೆಗೆ ತಕ್ಕಂಥ ಸಂಗತಿಗಳನ್ನ ವಿಷವಿಜ್ಞಾನ ಹರಡೋದಕ್ಕೆ ಹೇಗೆ ಬಳಸಿಕೊಳ್ಳಲಾಗ್ತದೆ ಅನ್ನೋದನ್ನ ನೋಡೋಣ. ವಂದನೆಗಳು.